ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಕಲ್ಪನಾ ಚಾವ್ಲಾ ಬಗ್ಗೆ ಗೊತ್ತಿರುತ್ತಲ್ಲ, ಅವರು ಭಾರತೀಯ ಮಹಿಳೆ. ಕಲ್ಪನಾ ಚಾವ್ಲಾ ಅನ್ನುವ ಮಹಿಳೆ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶದಲ್ಲಿ ಹಾರಿದ ಸುಂದರಿ. ಆದರೆ ಈ ನಕ್ಷತ್ರ ಬಾಹ್ಯಾಕಾಶದಲ್ಲಿಯೇ ನಕ್ಷತ್ರವಾಗಿಯೇ ಉಳಿದಿತ್ತು. ಕಲ್ಪನಾ ಚಾವ್ಲಾ ಯಾವತ್ತಿಗೂ ಭಾರತದ ಪಾಲಿಗೆ ನಕ್ಷತ್ರ ಇದ್ದಂತೆ. ಆದರೆ ಬಾಹ್ಯಾಕಾಶದಲ್ಲಿ ಹಾರಿದಂತಹ ಈ ಕಲ್ಪನಾ ಚಾವ್ಲಾ ನಕ್ಷತ್ರವಾಗಿಯೇ ಉಳಿದುಕೊಂಡ್ರು. ಅನೇಕ ಕನಸುಗಳನ್ನ ಹೊತ್ತು ಬಾಹ್ಯಾಕಾಶಕ್ಕೆ ಹಾರಿದ ಕಲ್ಪನಾ ಚಾವ್ಲಾ ಮತ್ತೆ ಮರಳಿ ಬರಲೇ ಇಲ್ಲ. ಬಾಹ್ಯಾಕಾಶದಲ್ಲಿ ಅತ್ಯಂತ ಕೆಟ್ಟ ದುರಂತ ಅನ್ನೋ ಇತಿಹಾಸಕ್ಕೆ ಕಲ್ಪನಾ ಚಾವ್ಲಾ ಸೇರ್ತಾರೆ. ಆದರೆ ಇದೇ ಒಂದು ದುರಂತ, ಇದೇ ಒಂದು ಇತಿಹಾಸ ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸುನಿತಾ ವಿಲಿಯಮ್ಸ್. ಕಲ್ಪನಾ ಚಾವ್ಲಾದ ನಂತರ ಮತ್ತೊಬ್ಬ ಮಹಿಳೆ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹಾರಿದಂತಹ ಎರಡನೇ ಮಹಿಳೆ. ಅದೇನಂತಂದ್ರೆ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹಾರಿದ್ದಾರೆ. ಆದ್ರೆ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹಾರಿದ್ದು ನಿಜ, ಆದ್ರೆ ಕೆಳಗಡೆ ಬರೋದು ನಿಜ ಅನ್ನಿಸ್ತಾ ಇಲ್ಲ. ಅಂದ್ರೆ ಸುನಿತಾ ವಿಲಿಯಮ್ಸ್ಗೆ ಬಾಹ್ಯಾಕಾಶದಲ್ಲಿ ಅನೇಕ ತೊಂದರೆಗಳು ಆಗಿವೆ ಅನ್ನುವಂತಹ ಸುದ್ದಿ ಪ್ರಸಾರವಾಗ್ತಾ ಇದೆ. ಹಾಗಾದ್ರೆ ಕಲ್ಪನಾ ಚಾವ್ಲಾನಂತೆಯೇ ವಿಲಿಯಮ್ಸ್ ಕಥೆಯೂ ಕೂಡ ಮುಗಿ. ಭಾರತೀಯ ಮಹಿಳೆಯರನ್ನ ಇಟ್ಕೊಂಡು ಅಮೆರಿಕ ಏನಾದ್ರೂ ಬೇರೆ ಸಂಶೋಧನೆ ಮಾಡ್ತಾ ಇದೆಯಾ? ಭಾರತೀಯ ಮಹಿಳೆಯರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಅಮೆರಿಕ ಸಂಸ್ಥೆ? ಅದರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀವಿ ಈ ವಿಡಿಯೋದಲ್ಲಿ. ನೀವೇನಾದ್ರೂ ಕಲ್ಪನಾ ಚಾವ್ಲಾ ಕಥೆಯನ್ನ ಕೇಳಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರ ಬಗ್ಗೆ ಒಂದು ವಿಸ್ತೃತವಾದಂತಹ ಸ್ಟೋರಿ ಇದೆ, ಅದನ್ನ ನೋಡಿ. ನಮ್ಮ ಭಾರತೀಯ ವಿಜ್ಞಾನಿಗಳ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಅಮೆರಿಕ ಮಾಡ್ತಾ ಇರುವುದು ನಿಜಾನ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸುನಿತಾ ವಿಲಿಯಮ್ಸ್ ಭೂಮಂಡಲ ಮಾತ್ರವಲ್ಲ, ಅಂತರಿಕ್ಷದಲ್ಲಿ ತಮ್ಮದೇ ಆದ ಮುದ್ರೆಯನ್ನ ಒತ್ತಿದ ಭಾರತ ಮೂಲದ ಹೆಮ್ಮೆಯ ವಿಜ್ಞಾನಿ. ನಾಸಾ ಈಗ ಗಗನಯಾತ್ರಿ ಬಾಹ್ಯಾಕಾಶದಲ್ಲಿಯೇ ಆಪತ್ತು ಎದುರಾಗಿದೆ. ಕಳೆದ ಜೂನ್ 5ರಂದು ಅಮೆರಿಕಾದ ಮೂಲದ ಬುಚ್ ವಿಲ್ಮೋರ್ ಜೊತೆ ಸುನಿತಾ ವಿಲಿಯಮ್ಸ್ ಗಗನಯಾನ ಕೈಗೊಂಡಿದ್ರು. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇಷ್ಟೊತ್ತಿಗಾಗಲೇ ಭೂಮಿಗೆ ವಾಪಸ್ ಬರಬೇಕಿತ್ತು ಸುನಿತಾ ವಿಲಿಯಮ್ಸ್ ಅಂಡ್ ತಂಡ. ಬಟ್ ಗಗನ ನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದ್ದು ಅವರಿಬ್ಬರೂ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಉಳಿದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ. ನಾಸಾ ಎಮರ್ಜೆನ್ಸಿ ಮೆಸೇಜ್ ಪಾಸ್ ಮಾಡಿದೆ. ಗಗನ ನೌಕೆಯಲ್ಲಿ ಉಂಟಾದ ಸಣ್ಣ ಹೀಲಿಯಂ ಸಿಸ್ಟಮ್ ಸೋರಿಕೆಯಿಂದಾಗಿ ಭೂಮಿಗೆ ಮರಳುವುದು ವಿಳಂಬವಾಗಿದೆ. ನೌಕೆಯಲ್ಲಿ 45 ದಿನಕ್ಕಾಗುವಷ್ಟು ಇಂಧನ ಇದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇಂಧನ ಸೋರಿಕೆಯಾದರೆ ಮುಂದೆ ಅಪಾಯ ಸಂಭವಿಸುವ ಸಾಧ್ಯತೆಯಿದೆಯಂತೆ. ಸ್ಪೇಸ್ ಮಾಡ್ಯೂಲ್ ಮತ್ತು ಸರ್ವಿಸ್ ಮಾಡ್ಯೂಲ್ನೊಂದಿಗೆ 28 ಟ್ರಸ್ಟ್ ಎಂಜಿನ್ಗಳಲ್ಲಿ ಕೆಲವು ಕೆಲಸ ನಿಲ್ಲಿಸಿರುವುದು ಕೂಡ ಆತಂಕ ಸೃಷ್ಟಿ ಮಾಡಿದೆ. ಇದೆಲ್ಲದರ ನಡುವೆ ಹೊಸ ಆತಂಕವೂ ಕೂಡ ಎದುರಾಗಿದೆ. ಬಾಹ್ಯಾಕಾಶದಲ್ಲಿ ತುಂಡಾಗಿ ಬಿದ್ದಿರುವ ರಷ್ಯಾದ ಸ್ಯಾಟಲೈಟ್ ಪೀಸ್ಗಳು ಸಮಸ್ಯೆ ತಂದಿಟ್ಟಿವೆ. ಈ ಪೀಸ್ಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಥವಾ ಗಗನಯಾತ್ರಿಗಳಿಗೆ ಅಪ್ಪಳಿಸಿದ್ರೆ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ. ಗೂಗಲ್ ಟ್ರೆಂಡ್ಸ್ನಲ್ಲಿ ಸುನಿತಾ ವಿಲಿಯಮ್ಸ್ಗಾಗಿ ಇಂಟರ್ನೆಟ್ ಬಳಕೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಚ್ ಮಾಡ್ತಿದ್ದಾರೆ. ದಾದ್ರಾ ಮತ್ತು ನಗರ್ ಹವೇರಿ ಪ್ರಾಂತ್ಯದಲ್ಲಿ 10%, ಗೋವಾದಲ್ಲಿ 58% ಮಂದಿ, ಗುಜರಾತ್ನಲ್ಲಿ 50%, ಮಹಾರಾಷ್ಟ್ರದಲ್ಲಿ 46%, ಅರುಣಾಚಲ ಪ್ರದೇಶದಲ್ಲಿ 44% ಗೂಗಲ್ ಸರ್ಚ್ ಎಂಜಿನ್ನಲ್ಲಿ ಸುನಿತಾ ವಿಲಿಯಮ್ಸ್ ಹೆಸರು ಸರ್ಚ್ ಆಗಿದೆ. ಆ ದಿನ ಮಾನವ ಇತಿಹಾಸದಲ್ಲಿ ದಾಖಲು ಬರೆಯಬೇಕಾದ ಅದ್ಭುತ ಘಟನೆಯೊಂದು ನಡಿಬೇಕಿತ್ತು. ಇಂಟರ್ನ್ಯಾಷನಲ್ ಸ್ಪೇಸ್ ಏಜೆನ್ಸಿಗೆ ಮಾನವ ಸಹಿತ ರಾಕೆಟ್ ಉಡಾಯಿಸಬೇಕು ಅಂತ ಮನುಕುಲಕ್ಕೆ ಒತ್ತಾಸೆ ಅವತ್ತು ಈಡೇರಿತ್ತು. ಬೋಯಿಂಗ್ ಸ್ಪೇಸ್ ಸ್ಟಾರ್ಲೈನ್ ಬಾಹ್ಯಾಕಾಶ ನೌಕೆ ಜೂನ್ 5ರಂದು ಇತಿಹಾಸ ನಿರ್ಮಿಸಿತ್ತು. ಉಡಾವಣೆಯಾದ ಸುಮಾರು 24 ಗಂಟೆಗಳ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ಯಶಸ್ವಿಯಾಗಿ ಪ್ರವೇಶ ಮಾಡಿತ್ತು. ಭಾರತ ಮೂಲದ ಸುನಿತಾ ವಿಲಿಯಮ್ಸ್ 3ನೇ ಬಾರಿಗೆ ಬಾಹ್ಯಾಕಾಶಕ್ಕೆ ಪಯಣ ಮಾಡಿದ್ರು. ಸುನಿತಾ ಅವರ ಜೊತೆಗೆ ಅವರ ಸಹೋದ್ಯೋಗಿ ಬುಲ್ ವಿಮ್ಲೋರ್ ಕೂಡ ಇದ್ರು. ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISS ನಲ್ಲಿ ಹೇಗೆ ಸ್ಥಾಪನೆಗೊಳ್ಳಲಿದೆ ಎಂಬ ಪರೀಕ್ಷೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ರು. ISS ತಲುಪುವುದು, ನಿಲ್ಲಿಸುವುದು ಹಾಗೂ ಅಲ್ಲಿಂದ ಕ್ಷೇಮವಾಗಿ ಮರಳಿ ಬರೋದು ಇದಿಷ್ಟು ಕಾರ್ಯಕ್ರಮಗಳ ಪ್ರಯೋಗಾರ್ಥ ಗಗನವಾಗಿತ್ತು. ಬರೋಬ್ಬರಿ 9 ದಿನಗಳ ಕಾಲ ಪ್ರಯೋಗಾರ್ಥ ಗಗನಯಾನ ನಡೆದಿತ್ತು. ಎಲ್ಲವೂ ಅಂದುಕೊಂಡಂತೆಯೇ ಆಗಿದ್ದಿದ್ರೆ ಜೂನ್ 13ನೇ ತಾರೀಕಿನಂದು ಸುನಿತಾ ವಿಲಿಯಮ್ಸ್ ಮತ್ತು ಅವರ ಸಹೋದ್ಯೋಗಿ ಮರಳಬೇಕಿತ್ತು. ಜೂನ್ ಮುಗಿದೇ ಅರ್ಧ ತಿಂಗಳಾಯಿತು. ಆದರೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ಈಗಲೂ ಕೂಡ ಅಂತರಿಕ್ಷದಲ್ಲೇ ಇದ್ದಾರೆ.
ಇವರು ಭೂಮಿಗೆ ಬರೋದೇ ಅನುಮಾನ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಅಲ್ಲದೆ ಅದ್ಹೇಗೆ ಆಯ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾಗೂ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆಯಾಗಿರೋ ಬೋಯಿಂಗ್ ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಬುಚ್ ವಿಲ್ಮೋರ್ ಎಂಬ ಮತ್ತೊಬ್ಬ ಖಗೋಳ ವಿಜ್ಞಾನಿಯೊಂದಿಗೆ ಜೂನ್ 5ನೇ ತಾರೀಕಿನಂದು ಬಾಹ್ಯಾಕಾಶ ನೌಕೆಯನ್ನ ಹತ್ತಿದ್ರು ಸುನಿತಾ ವಿಲಿಯಮ್ಸ್. ಪೂರ್ವ ಯೋಜನೆಯಂತೆಯೇ ಜೂನ್ 14ನೇ ತಾರೀಕಿನಂದು ಭೂಮಿಗೆ ಹಿಂತಿರುಗಬೇಕಿತ್ತು. ಆದರೆ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರು ವಾಪಸ್ಸಾಗದೆ ಜೂನ್ 26ಕ್ಕೆ ಮುಂದೂಡಲಾಯಿತು. ಅದು ಕೂಡ ಆಯಿತು. ಆದರೆ ಇನ್ನೂವರೆಗೂ ಕೂಡ ಸುನಿತಾ ವಿಲಿಯಮ್ಸ್ ಅವರ ರಾಕೆಟ್ ಕೆಳಗೆ ಬಂದಿಲ್ಲ. ಸುನಿತಾ ವಿಲಿಯಮ್ಸ್ ವಿಲ್ಮರ್ನನ್ನ ಭೂಮಿಗೆ ವಾಪಸ್ ಕರೆತರುವ ಸ್ಟಾರ್ ಲೈನರ್ ಆಕಾಶಕಾಯದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿರುವುದು ನಿಜವಷ್ಟೇ. ಅವುಗಳನ್ನು ಬೇಗನೆ ಸರಿಪಡಿಸಿಕೊಳ್ಳಬೇಕಾದ ಅನಿವಾರ್ಯತೆಯೇ ಬಂದು ಒದಗಿದೆ. ಅಸಲಿಗೆ ಅದರಲ್ಲಿರುವ ಇಂಧನ 45 ದಿನಗಳಿಗೆ ಆಗುವಷ್ಟು ಮಾತ್ರ ಇತ್ತು. ವಿಶೇಷ ಸಂದರ್ಭದಲ್ಲಿ ಅದನ್ನು ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಹೆಚ್ಚಿಸಬಹುದು. ಆದರೆ ತಾಂತ್ರಿಕ ದೋಷ ಬೇಗನೆ ನಿವಾರಣೆಯಾಗದಿದ್ದಕ್ಕೆ ಇಂಧನ ಖಾಲಿಯಾಗ್ತಾ ಹೋಗ್ತಾ ಇದೆ. ತಾಂತ್ರಿಕ ದೋಷಗಳು ನಿವಾರಣೆಯಾಗುವ ಹೊತ್ತಲ್ಲಿ ಇಂಧನ ಖಾಲಿಯಾಗಿದೆಯಾದರೆ ಅವರು ಭೂಮಿಗೆ ಹಿಂತಿರುಗಲು ಸಾಧ್ಯವೇ ಇಲ್ಲವಂತೆ. ಅಮೆರಿಕದ ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆ ಅಂದ್ರೆ ನಾಸಾ ಹಾಗೂ ಅಮೆರಿಕದ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆಯಾಗಿರೋ ಬೋಯಿಂಗ್ನ ಜಂಟಿ ಸಹಯೋಗದಲ್ಲಿ ಖಾಸಗಿಯಾಗಿ ಬಾಹ್ಯಾಕಾಶ ಪ್ರಯಾಣ ಮಾಡುವ ಆಸಕ್ತಿಯುಳ್ಳವರಿಗಾಗಿ ಹೊಸ ಕಾರ್ಯಕ್ರಮವನ್ನ ರೂಪಿಸಿತ್ತು. ಸಾಮಾನ್ಯವಾಗಿ ಟ್ರಿಪ್ ಹೋದಂತೆ ಬಾಹ್ಯಾಕಾಶಕ್ಕೆ ಟ್ರಿಪ್ ಹೋಗಿ ಅಲ್ಲಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಕೆಲ ದಿನಗಳವರೆಗೆ ಉಳಿದುಕೊಂಡು ಅಲ್ಲಿಂದ ಭೂಮಿಗೆ ಹಿಂತಿರುಗುವ ರೋಮಾಂಚನವನ್ನ ಖಗೋಳಾಸಕ್ತರಿಗೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ರೂಪಿಸಲಾಗಿತ್ತು. ಅದಕ್ಕಾಗಿಯೇ ಬೋಯಿಂಗ್ ಸಂಸ್ಥೆ ಸ್ಟಾರ್ ಲೈನರ್ ಎಂಬ ಆಕಾಶಕಾಯವೊಂದನ್ನ ಪ್ರಾಯೋಗಿಕವಾಗಿ ಸಿದ್ಧಪಡಿಸಲಾಗಿತ್ತು. ಭೂಮಿಗೆ ಹೊರಡುವ ಸ್ಟಾರ್ ಲೈನರ್ ಪ್ರಯಾಣಿಕರನ್ನ ಹೊತ್ತು ಐಎಸ್ಎಸ್ ತಲುಪಿ ಕೆಲ ದಿನಗಳ ನಂತರ ಅಲ್ಲಿಂದ ಪುನಃ ಭೂಮಿಗೆ ಮರಳುವಂತಹ ಯೋಜನೆ ಉದ್ದೇಶ ಇದಾಗಿತ್ತು. ಆದರೆ ಅದು ಸುಲಭದ ಮಾತಲ್ಲ. ಬಾಹ್ಯಾಕಾಶಕ್ಕೆ ಮನುಷ್ಯರನ್ನ ಹಿಂದೆಯೂ ಕಳುಹಿಸಿದೆ ಹಾಗೂ ಅವರನ್ನ ಪುನಃ ವಾಪಸ್ ಕರೆಸಿಕೊಳ್ಳಲಾಗಿದೆ. ಆದರೆ ಇದೆಲ್ಲವೂ ರಾಕೆಟ್ನ ಮೂಲಕ ಮಾಡ್ತಾ ಇದ್ದಂತಹ ಕೆಲಸಗಳಾಗಿದ್ವು. ಅಲ್ಲದೆ ಬೆರಳೆಣಿಕೆಯಷ್ಟೇ ಜನರನ್ನ ಕಳುಹಿಸುವ ಪ್ರಾಜೆಕ್ಟ್ಗಳು ಆಗಿದ್ವು. ಇದೇ ಮೊದಲ ಬಾರಿಗೆ ಅನೇಕ ವ್ಯಕ್ತಿಗಳನ್ನ ಬಾಹ್ಯಾಕಾಶದಲ್ಲಿ ಏಕಕಾಲಕ್ಕೆ ಕೊಂಡೊಯ್ಯುವಂತಹ ಆಕಾಶಕಾಯವನ್ನ ಸೃಷ್ಟಿ ಮಾಡಬೇಕಾಗಿದ್ರಿಂದ ಈ ಬಾರಿ ಬೋಯಿಂಗ್ನ ಸ್ಟಾರ್ ಲೈನ್ ಆಕಾಶಕಾಯವನ್ನ ಅನೇಕ ಪ್ರಯೋಗಗಳಿಗೆ ಒಳಪಡಿಸಿತ್ತು. ಹಲವು ವೈಫಲ್ಯಗಳನ್ನು ಸರಿಪಡಿಸಿ ಅವುಗಳನ್ನು ಮುಗಿಸಿಕೊಂಡು ಅನಂತರ ಅಂತಿಮವಾಗಿ ಸುರಕ್ಷಿತವಾಗಿ ಪ್ರಯಾಣಿಸಬಹುದಾದ ಸ್ಟಾರ್ ಲೈನ್ ಆಕಾಶಕಾಯ ಸಿದ್ಧವಾಯಿತು. ಅದರ ಪ್ರಯೋಗಾರ್ಥವಾಗಿಯೇ ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಅವರನ್ನ ಐಎಸ್ಎಸ್ಗೆ ಕಳುಹಿಸಲಾಗಿದೆ. ಹಾಗಾದ್ರೆ ಮುಂದೇನು? ಸ್ಟಾರ್ ಲೈನ್ ಆಕಾಶಕಾಯದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳಬಹುದಾದ ತಾಂತ್ರಿಕ ದೋಷಗಳನ್ನು ಅಲ್ಲಿಯೇ ಇದ್ದುಕೊಂಡು ಸರಿಪಡಿಸುವ ತರಬೇತಿಯನ್ನ ಈ ಮೊದಲೇ ಸುನಿತಾ ವಿಲಿಯಮ್ಸ್ ಅವರಿಗೆ ಹಾಗೂ ಅವರೊಂದಿಗೆ ವಿಲ್ಮರ್ ಅವರಿಗೆ ಈಗಾಗಲೇ ನೀಡಲಾಗಿದೆ. ಅಷ್ಟೇ ಅಲ್ಲದೆ ನಾಸಾ ಹಾಗೂ ಬೋಯಿಂಗ್ ನೂರಾರು ತಂತ್ರಜ್ಞರು ಹಾಗೂ ಸ್ಟಾರ್ ಲೈನ್ ಆಕಾಶಕಾಯ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದ ಬೋಯಿಂಗ್ ವಿಶೇಷ ಪರಿಣಿತರ ತಂಡ ಭೂಮಿಯಿಂದಲೇ ನೇರವಾಗಿ ಅವರೊಂದಿಗೆ ಸಂಪರ್ಕ ಮಾಡುವ ಮೂಲಕ ಅವರಿಗೆ ಉಂಟಾಗಿರುವ ತಾಂತ್ರಿಕ ದೋಷವನ್ನ ನಿವಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೂರಸಂವೇದಿತ ಅಂದ್ರೆ ರಿಮೋಟ್ ಮೂಲಕ ಮಾಡುವಂತಹ ರಿಪೇರಿಗಳನ್ನ ಭೂಮಿಯ ಮೇಲಿದ್ದುಕೊಂಡೇ ಮಾನವರು ಮಾಡ್ತಾ ಇದ್ದಾರೆ, ಅಂದ್ರೆ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಆದರೆ ಒಂದು ರಿಪೇರಿ ಮಾಡಿದ್ರೆ ಮತ್ತೊಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಅಲ್ಲಿ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಎಲ್ಲಾ ಸಮಸ್ಯೆಗಳನ್ನ ನೋಡ್ತಾ ಹೋದ್ರೆ ಸುನಿತಾ ವಿಲಿಯಮ್ಸ್ ಮತ್ತು ಅವರ ಸಹೋದ್ಯೋಗಿ ಕೆಳಗಡೆ ಬರೋದು ಡೌಟ್ ಅಂತ ವಿಜ್ಞಾನಿಗಳು ಈಗಾಗಲೇ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಯಾವುದೇ ಒಂದು ಪ್ರಯೋಗವನ್ನ ಮಾಡಬೇಕಾದ್ರೆ ಮೊದಲು ಭಾರತೀಯರನ್ನೇ ಕಳಿಸ್ಕೊಡ್ತಾರೆ. ಈ ಮೊದಲು ಸುನಿತಾ ವಿಲಿಯಮ್ಸ್ ಹೋಗಿದ್ರು, ಅಲ್ಲೂ ಕೂಡ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳು ಕಂಡು ಬಂದಿದ್ವು. ಅಲ್ಲಿಂದ ಪಾರಾಗಿ ಮತ್ತೆ ಬಂದಿದ್ರು. ಇದಕ್ಕಿಂತ ಮುಂಚೆ ಅಂದ್ರೆ ಕಲ್ಪನಾ ಚಾವ್ಲಾ ಭಾರತೀಯ ಮೊಟ್ಟಮೊದಲ ಬಾಹ್ಯಾಕಾಶ ಯಾತ್ರಿಕೆ ಅಂತ ಹೆಸರು ಗಳಿಸಿದ್ರು. ಮೊಟ್ಟಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹಾರಿದ್ರು ಕಲ್ಪನಾ ಚಾವ್ಲಾ. ಆದರೆ ಅಲ್ಲಿ ತಾಂತ್ರಿಕ ದೋಷಗಳು ಕಂಡು ಬಂದು ಅವರು ಕೆಳಗಡೆ ಬರೋದಕ್ಕಾಗಲಿಲ್ಲ. ಅದೇ ತರ ಅಮೆರಿಕ ಏನಾದರೂ ಸಂಶೋಧನೆಯ ರೂಪದಲ್ಲಿ ಭಾರತೀಯರನ್ನೇ ಬಳಸ್ಕೊಳ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡುವುದಕ್ಕೆ ಶುರುವಾಗಿದೆ. ನಿಮಗೇನನ್ಸುತ್ತೆ ಈ ಅನುಮಾನದ ಬಗ್ಗೆ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.